ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ದುಃಖದಲ್ಲಿ ಇದ್ದೀರಾ? ಆತ್ಮವಿಶ್ವಾಸವನ್ನು ಕಳೆದುಕೊಂಡು ದುಃಖದಲ್ಲಿ ಇದ್ದೀರಾ? ಹಾಗಿದ್ರೆ ಈ ಒಂದು ಸಣ್ಣ ಕಥೆಯನ್ನು ಕೇಳಿ ಸ್ನೇಹಿತರೆ. ಎಷ್ಟೋ ವರ್ಷಗಳಿಂದ ಒಬ್ಬ ಭಿಕ್ಷುಕ ಒಂದು ಕಡೆ ಕೂತ್ಕೊಂಡು ಭಿಕ್ಷೆಯನ್ನ ಕೇಳ್ತಾ ಇರ್ತಾನೆ. ಹಾಗೇನೆ ದಿನಾಲೂ ಒಬ್ಬ ಸಾಧು ಅಥವಾ ಸನ್ಯಾಸಿ ಆ ಕಡೆಯಿಂದ ಹೋಗ್ತಾ ಈ ಭಿಕ್ಷುಕನನ್ನು ನೋಡ್ತಾ ಇರ್ತಾನೆ. ಒಂದು ದಿನ ಭಿಕ್ಷುಕ ಈ ಸಾಧುವನ್ನು ನೋಡಿ, ದಿನಾಲೂ ಈ ಕಡೆಯಿಂದನೇ ಹೋಗ್ತಾ ಇರ್ತೀಯ, ನನಗೆ ಏನಾದರೂ ದಾನ ಧರ್ಮವನ್ನು ಮಾಡಬಹುದಲ್ವಾ ಅಂತ ಕೇಳುತ್ತಾನೆ. ಆವಾಗ ಆ ಸಾಧುವು ಆ ಭಿಕ್ಷುಕನನ್ನು ಒಂಥರ ನೋಡ್ತಾನೆ. ಆ ಭಿಕ್ಷುಕ ಹರಿದು ಹೋದ ಬಟ್ಟೆಯನ್ನ ಹಾಕ್ಕೊಂಡು ಎಷ್ಟೋ ವರ್ಷಗಳಿಂದ ತೆಗೆಯದ ಒಂದು ಧೂಳು ಹಿಡಿದ ಹಳೆಯ ಪೆಟ್ಟಿಗೆ ಮೇಲೆ ಕೂತ್ಕೊಂಡಿರ್ತಾನೆ. ಅದನ್ನು ನೋಡಿ ಆ ಸಾಧುವು, ನಿನಗೆ ನಾನು ಏನೂ ದಾನವನ್ನು ಮಾಡುವುದಿಲ್ಲ, ಆದರೆ ಯಾವಾಗಲಾದರೂ ನೀನು ಕುಳಿತುಕೊಂಡ ಪೆಟ್ಟಿಗೆಯನ್ನು ತೆಗೆದು ನೋಡಿದೀಯಾ? ಒಂದು ಸಾರಿ ತೆಗೆದು ನೋಡು ಅಂತ ಹೇಳುತ್ತಾನೆ. ಆವಾಗ ಭಿಕ್ಷುಕ, ಈ ಪೆಟ್ಟಿಗೆನ ಎಷ್ಟೋ ವರ್ಷಗಳಿಂದ ಧೂಳು ಹಿಡಿದು ಇಲ್ಲೇ ಬಿದ್ದಿದೆ, ದಿನಾಲೂ ನಾನು ಇದರ ಮೇಲೇನೆ ಕೂತ್ಕೊಂಡು ಕಾಲವನ್ನು ಕಳೀತಾ ಇದ್ದೀನಿ, ಇದನ್ನು ತೆಗೆಯಬೇಕೆಂದು ನನಗೆ ಯಾವತ್ತೂ ಆಲೋಚನೆ ಬಂದಿಲ್ಲ, ಆದರೆ ಇವತ್ತು ನೀನು ಹೇಳಿದೀಯಾ ಅಂತ ತೆಗೆಯುತ್ತೇನೆ ಅಂತ ತಕ್ಷಣ ಆ ಭಿಕ್ಷುಕ ಎದ್ದು ತಾನು ಕುಳಿತುಕೊಂಡ ಹಳೆಯ ಪೆಟ್ಟಿಗೆಯನ್ನು ತೆಗೆದು ನೋಡ್ತಾನೆ. ಆಮೇಲೆ ಅಷ್ಟೇ, ಆ ಪೆಟ್ಟಿಗೆಯ ತುಂಬ ಕಣ್ಣು ಕುಕ್ಕುವ ಬಂಗಾರ. ಆಶ್ಚರ್ಯದಿಂದ ಇಷ್ಟು ವರ್ಷಗಳು ಈ ಬಂಗಾರದ ಮೇಲೆ ಕೂತ್ಕೊಂಡು ಭಿಕ್ಷೆ ಮಾಡಿ ಜೀವನ ಮಾಡ್ತಿದ್ದೀನ ಅಂತ ತನ್ನ ಮೇಲೆ ತನಗೆ ಬೇಜಾರಾಗುತ್ತೆ. ತನ್ನ ಅಜ್ಞಾನವನ್ನು ನೋಡಿ ತನಗೆ ದುಃಖ ಆಗುತ್ತೆ. ಸ್ನೇಹಿತರೆ, ಈ ಕತೆ ಕಾಲ್ಪನಿಕ ಇರಬಹುದು, ಆದರೆ ಇದರಲ್ಲಿರುವ ಅಂತರಾರ್ಥವನ್ನು ಸ್ವಲ್ಪ ಆಳವಾಗಿ ಹೋಗಿ ನೋಡಿದರೆ ಇಲ್ಲಿ ನಾವು ಕೂಡ ನಮ್ಮ ಮೇಲೆ ಬೇಜಾರು ಹಾಗೂ ದುಃಖ ಪಡುವ ಸಂಗತಿ ಎದುರಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿಯೂ ಕೂಡ ಅಂತರಾಳದಲ್ಲಿ ಅನಂತವಾದ ಶಕ್ತಿ ಸಂಪತ್ತುಗಳು ಯಾವುದೋ ಒಂದು ಪ್ರತ್ಯೇಕವಾದ ಪ್ರತಿಭೆಯನ್ನ ಇಟ್ಕೊಂಡು ಯಾವುದೋ ಒಂದು ಕಾರಣಕ್ಕೆ ಹೊರಗಿನ ಪ್ರಪಂಚದಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಹೊರಗಿನ ಪ್ರಪಂಚವನ್ನು ನೋಡುವ ನಿನ್ನ ಕಣ್ಣುಗಳನ್ನು ಒಂದು ಸಾರಿ ಮುಚ್ಚಿಕೊಂಡು ನಿನ್ನೊಳಗೆ ಇಣುಕಿ ನೋಡು. ನೀನು ಕೋರಿಕೊಳ್ಳುವುದೆಲ್ಲವೂ ನಿನ್ನೊಳಗಡೆನೇ ಇದ್ದಾವೆ. ಒಂದು ಸಣ್ಣ ಇರುವೆ ತನಗಿಂತ 100 ಪಟ್ಟು ಜಾಸ್ತಿ ಭಾರವನ್ನು ಹೊರಬಹುದು. ಅದು ಹೇಗೆ ಅಂದರೆ ಅದರ ಮೇಲೆ ಅದಕ್ಕಿರುವ ನಂಬಿಕೆಯಿಂದ. ಹಾಗೆಯೇ ನಾವು ಕೂಡ ನಮ್ಮೊಳಗಿರುವ ಶಕ್ತಿಯನ್ನು ಹಾಗೂ ನಮ್ಮಲ್ಲಿರುವ ಪ್ರತ್ಯೇಕವಾದ ಪ್ರತಿಭೆಯನ್ನು ಸಮಯ ಮೀರುವುದರೊಳಗಾಗಿ ನಂಬಿದರೆ ಜೀವನದಲ್ಲಿ ವಿಜಯವನ್ನು ಸಾಧಿಸಬಹುದು. ಮನುಷ್ಯರ ದೊಡ್ಡತನವನ್ನು ತಿಳಿದುಕೊಳ್ಳಬೇಕು ಅಂದರೆ ಒಂದು ಸಾರಿ ಆಕಾಶದಲ್ಲಿ ಹಾರುವ ವಿಮಾನವನ್ನು ನೋಡಿ, ನೀರಿನ ಮೇಲೆ ತೇಲುವ ಹಡಗುಗಳನ್ನು ನೋಡಿ, ಆಕಾಶದೆತ್ತರಕ್ಕೆ ಇರುವ ಭವನಗಳನ್ನು ನೋಡಿ, ಹೀಗೆ ಅದೆಷ್ಟೋ ಅದ್ಭುತಗಳನ್ನು ಸೃಷ್ಟಿಸಿದ್ದು ಕೇವಲ ಮನುಷ್ಯರೇ. ಇವೆಲ್ಲವೂ ಒಂದು ಸಮಯದಲ್ಲಿ ಮನುಷ್ಯನು ತನ್ನ ಆಲೋಚನೆಯಲ್ಲಿ ನೋಡಿದ್ದೇ ಇವತ್ತಿನ ದಿನ ನಮ್ಮ ಕಣ್ಣ ಮುಂದೆ ಇದ್ದಾವೆ. ಅಂದರೆ ನಮ್ಮೊಳಗಡೆ ಏನನ್ನ ಊಹಿಸಿಕೊಳ್ತೀವೋ, ನಮ್ಮೊಳಗಡೆ ಯಾವ ಆಲೋಚನೆಯನ್ನ ಮಾಡ್ತೀವೋ ಅವನ್ನೇ ನಾವು ಹೊರಗಿನ ಪ್ರಪಂಚದಲ್ಲಿ ಸೃಷ್ಟಿಸಬಹುದು. ಒಂದು ಕಬ್ಬಿಣದ ತುಂಡಿಗೆ ಅಯಸ್ಕಾಂತವನ್ನು ಜೋಡಿಸಿದರೆ ಅದು ಎಷ್ಟೋ ಭಾರವನ್ನು ಎತ್ತಬಹುದು. ಅದೇ ಅಯಸ್ಕಾಂತವು ಇಲ್ಲದಿದ್ದರೆ ಅದು ಒಂದು ಪಕ್ಷಿಯ ಪುಕ್ಕವನ್ನು ಎತ್ತುವುದಕ್ಕೆ ಆಗುವುದಿಲ್ಲ. ನಿನಗೆ ನೀನು ನಂಬಿಕೆಯನ್ನು ಅಯಸ್ಕಾಂತವನ್ನು ಜೋಡಿಸು, ಅಂದುಕೊಂಡಿದ್ದನ್ನೆಲ್ಲ ಸಾಧಿಸು. ನಿನ್ನೊಳಗೆ ನಂಬಿಕೆ ಅನ್ನುವ ಜ್ಯೋತಿಯನ್ನು ಬೆಳಗಿಸು. ನಿನ್ನ ಹತ್ತಿರ ಏನು ಇಲ್ಲವೋ ಅದನ್ನು ನೋಡದೆ ನಿನ್ನ ಹತ್ತಿರ ಏನಿದೆ ಅಂತ, ಯಾವ ಪ್ರತಿಭೆ ನಿನ್ನೊಳಗೆ ಅಡಗಿ ಕೂತಿದೆ ಅಂತ ಒಂದು ಸಾರಿ ಪರಿಶೀಲಿಸಿ ಅದರ ಬಗ್ಗೆ ಆಲೋಚಿಸು. ಅದನ್ನು ಸಮಯ ಮೀರುವುದರೊಳಗಾಗಿ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಾ. ಆವಾಗ ನಿನಗೆ ಸೋಲೆ ಇರುವುದಿಲ್ಲ. ಹನುಮಂತನಿಗೂ ಕೂಡ ಎಷ್ಟೋ ಶಕ್ತಿಗಳು ಇದ್ರು, ತಾನು ಏನೂ ಮಾಡೋಕ್ಕಾಗಲ್ಲ, ನನಗೆ ಅಷ್ಟು ಶಕ್ತಿಗಳು ಇಲ್ಲ ಅಂತ ಅಂದುಕೊಂಡಿದ್ದ. ಆದರೆ ಅವನ ಸ್ನೇಹಿತ ಅವನನ್ನು, ನೀನು ಖಂಡಿತವಾಗ್ಲೂ ಮಾಡ್ತೀಯ, ನಿನ್ನ ಹತ್ತಿರ ಆ ಶಕ್ತಿ ಇದೆ, ಆ ಶಕ್ತಿಯನ್ನು ಗುರುತಿಸು ಅಂತ ಹೇಳಿದಾಗ ಹನುಮಂತನು ಅದೆಷ್ಟೋ ಎತ್ತರಕ್ಕೆ ಹಾರಿ ಸಮುದ್ರವನ್ನು ಕೂಡ ದಾಟಿದ. ನಮ್ಮೊಳಗೆ ಶಕ್ತಿ ಇದೆ ಅಂತ ನಾವು ನಂಬಿದರೆ ಸಾಕು, ಆ ನಂಬಿಕೆನೇ ನಮ್ಮನ್ನು ವಿಜಯದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ನಾವು ಒಂದು ಸಾರಿ ನಾವು ಬೆಟ್ಟ ಅಂತ ಅಂದುಕೊಂಡರೆ ನಮಗೆ ಬರುವ ಅಡೆತಡೆಗಳೆಲ್ಲ ಸಣ್ಣ ಕಲ್ಲುಗಳಾಗಿ ಕಾಣಿಸುತ್ತವೆ. ಸಮಸ್ಯೆಗಳನ್ನು ಬೆಟ್ಟದ ರೀತಿ ನೋಡಿ ಅವುಗಳಿಗೆ ಹೆದರಿ ದುಃಖದಲ್ಲಿ ಇರಬಾರದು.
ಮನಸ್ಸಿನಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಮುಂದೆ ನುಗ್ಗಿದರೆ ಯಾವ ಸಮಸ್ಯೆಯಾದರೂ ಮನುಷ್ಯನ ಮುಂದೆ ತಲೆ ತಗ್ಗಿಸಲೇಬೇಕು. ನನ್ನ ಈ ಆಲೋಚನೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.